ಅತ್ತೆ ಒಂತಲಿ ಊಟ ಇಕ್ಕೋದು ಅನ್ನೋದು, ಒಂತಲಿ ಊಟ ಬೇಡ ಅನ್ನೋದು, ಒಂತಲಿ ಹಾಲು ಕಾಯ್ಕೋದು ಅನ್ನೋದು, ಒಂತಲಿ ಕೇತ್ರಿ ಎತ್ತಾಗ ಹಾಕಿದಿ ಅನ್ನೋದು. ಇದನ್ನೆಲ್ಲನು ಗಿದ್ದವನ್ಗೆ ಹೇಳುತ್ತೆ, ಗಂಡನ ಮನೆ ಕಟ್ಟ ತುಕವ ನೀನು ಯಾವ್ದೊತ್ಗೂ ಹೇಳ್ಬಾರ್ದು, ನೀನೇ ಕಟ್ಟ ತುಕ ಅನ್ಬೋದ್ಬೇಕು ಅಂತ ಹೇಳೋದು. ಅತ್ತೆ ನೋಡಿದ್ರೆ ಮುಂದೆ ಗಿಂದೆ ಅಂತೆಲ್ಲ ಬೈತದೆ ನನಗೆ. ನಾನೇನು ತಪ್ಪು ಮಾಡದೆ ಓದು ಬೈತದೆ. ನನ್ಗೆ ಊಟನೂ ಬೇಡ, ಏನು ಬೇಡ, ಮನೆ ಕಟ್ತೀನಿ. ನಾನು ಮತ್ತೆ ಮಾಕದ್ದೆ ಇದ್ದಿದ್ದೆ ಚೆನ್ನಾಗಿರೋದು. ಇವರೆಲ್ಲ ತೇಕೊಂಡು ನನ್ನ ಬೈತಾರೆ. ಕುಲ್ಲನು ಮಾತಾಡಿದ್ದೆ ಜಗಳಕ್ಕೆ ಬಂದು ಒದ್ಗುತ್ತಾನೆ. ಅಕ್ಕ ಅವಂಗೆ ನಾನು ಹೇಳಕ್ಕಿಲ್ಲ, ನನಗೆ ಒದ್ಗುತ್ತಾನೆ. ಮಲ ಮಲ ಬಂತವಿಂದ ಟಿವಿ ಮಾತ್ರ ಆಪೇ ಮಾಡಕ್ಕಿಲ್ಲ ಬಿಡು. ಆ ಗೊಂಬೆಗಳು ಹಾಕೊಂಡು ಕೂತ್ಕೊತಿದ್ದಿ ಮಲ. ಓಹೋ ಇದು ಏನು ಹುಚ್ಚಿ ಹುಚ್ಚಿ ನೀನು, ದೊಡ್ಡ ಹುಚ್ಚಿ ಬಿಡು. ಅಲ್ಲ ಈ ಗೊಂಬೆಗಳು ಇಷ್ಟು ಮಾಡಿ ಆಟಾಡ್ತವೆ, ನೋಡ್ಕೊಂಡು ಗುಳು ಅಂತ ಹೇಳ್ತಾ ಇದ್ದಿಲ್ಲ. ನೋಡು ನೋಡಿದ್ರೆ ಈ ಕಲ್ಕಂಟ ನೀನು ಗೊಂಬೆಗಳು ಹೇಳ್ತಾ ಇದ್ದೀನಿ, ಕ್ರಿಕೆಟ್ ನೋಡ್ಬೇಕಂತ ಬಿಡಿದ ಜಾಗವ. ಮಲ ಏನು ಮಲ ಮಲ? ಓಹೋ ಮಾಲ ಹತ್ರೊಳೆ ಭಾರಿ ಚೆನ್ನಾಗಿ ಕಾಣ್ತಾಳೆ ಮಲ. ಯಾಕಪ್ಪ ಹಿಂಗೆ ಸೈಲೆಂಟ್ ಹಾಕ್ಬಿಟ್ಟಳಲ್ಲ ಮಲ? ಮಲ ಮಲ ಇಲ್ಲಿ ನೋಡ್ಲಿ. ಬಾರೇ ಬಾರೇ ಚಂದನ ಚೆಲುವಿನ ತಾರೆ, ಬಾರೇ ಬಾರೇ ಚೆಲುವಿನ ಚಂದನ ಬಾರೇ, ಟೋಟ ಟಾಟ ಮರೆಯಲಾರೆ ಚಂದುಳಿ ಮೂಗಿನ ಮಗಳಿನಿ, ನೊಯ್ಯಲಾರೆ ನೀನು ನನ್ನ ರೂಪಸಿ ಮರೆಯಲಾರೆ. ಮಲ ಮಲ ಏನಾಯ್ತು ಮಲ? ಯಾಕಪ್ಪ ಹಿಂಗೆ ಪಾಪ ಕೂತ್ಕೊಳ್ಳು. ಮಾತಾಡ್ಬೇಡ, ಹೋಗು ನನ್ನ ನೀನು. ಏನಾಯ್ತು ಹೇಳು ಮಲ? ಮಲ ಮಲ ಯಾಕೆ ಮಲ? ಏನಾಯ್ತು ಹೇಳು ಮಲ? ಬೇಡ ಹೇಳಿದ್ದು ನೀನು ಓದಿದ್ದಿ. ನಾನೇ ಕೊಡೇನೆ ಮಲ. ಹೇಳು ಮಲದೇನು ಏನಾಯ್ತು ಹೇಳು ಮಲ? ಎಲ್ಲ ತೇಕೊಂಡು ಮನೇಲಿ ಬೈತದೆ ಗಂಡ. ಬೊಯ್ಯಂಗೆ ಮಾಡಿದ್ರೆ ಬೋದಿರ್ತಾರೆ. ಇಲ್ಲ ನಿಜವಾಗ್ಲೂ ಬೈತದೆ. ಯಾರು ಬೈಯರು? ಅತ್ತೆ ನಟ್ನಕ ಎಲ್ಲ ಬೈತದೆ. ರೇ ಅವ್ರು ಮಾಡ್ತಾರೆ, ಕೆಡ್ಸ್ಕೊಬೇಡ. ಊಟ ಮಾಡ್ದ? ಮಾಡಿಲ್ಲ. ಊಟ ಮಾಡಿಲ್ಲ? ಆ ಗಂಡು ಕೈಲಿ 3 kg ಚಿಕನ್ ಕೊಟ್ಟು ಕಳ್ಸಿವನಲ್ಲ, 1 kg ಮಟನ್ನ ಮಾಡಿ ಇನ್ನೂ ನೀನು ಊಟ ಮಾಡಿಲ್ವಾ? ಗೊತ್ತಿಲ್ಲ. ನಟ್ನಕ ಅವರೆಲ್ಲ ಊಟ ಮಾಡ್ದಂತ ನಾನು ಊಟ ಮಾಡ್ದಂಗಿಲ್ವಂತೆ. ಯಾರು ಹೇಳಿದ್ರು ಇದನ್ನೆಲ್ಲ ನಿನಗೆ? ಅತ್ತನು ಹೇಳಿದ್ದು ಡೈಲಿ ನಟ್ನಕ್ಕನ್ಗೆ ಹಾಲು ಕೊಡ್ಬೇಕು ಒತ್ತದೆ, ಆಮೇಲೆ ಪುನಃ ನಾಟ ಕೊಡ್ಬೇಕು, ಆಮೇಲೆ ಪುನಃ 1 ಗಂಟೆಗೆ ತಕ್ಕದಿ ತಾದು ಅನ್ನ ಮತ್ತೆ ಕೊಡ್ಬೇಕು, ಪುನಃ 4 ಗಂಟೆಗೆ ಬೆದ್ದು ಬಿಕೆಟು ಎಲ್ಲನೂ ಕೊಡ್ಬೇಕು, ಪುನಃ ಅಗ್ಗೆ ಮಾಡಿ ಕೊಡ್ಬೇಕು, ಆಮೇಲೆ ಪುನಃ ತಂದೆ ಹೊತ್ತು ಮನೆ ಕೊಟ್ಟಿದ್ರು ನಟ್ನಕ. ಆಗ ಟೇಬನ್ನು ನಾಟಿಯನ್ನು ಎಲ್ಲನೂ ತೊಳೆದ್ಬಿಟ್ಟು ಕತ್ತು ಮಾಡ್ಬಿಟ್ಟು ಕೊಡ್ಬೇಕು ತಿನ್ನಕ್ಕೆ. ಯಾಕಂತೆ ರೋಗ ಬಂದಿದಂತ? ಬತುದಿ ಅದಕ್ಕೆ ನಟ್ನಕ ಬತುದಿ ಅಲ್ವಾ, ಅದಕ್ಕೆ ಇದೆಲ್ಲನೂ ಕೊಡ್ಬೇಕಂತೆ. ಆಮೇಲೆ ಮರ್ತ್ಬಿಟ್ಟಿದೆ, ಹಾಲಲ್ಲಿ ಕೇಸರಿ ಬಾತ್ ಹಾಕಿ ಹಾಗೆ ಕೇಸರಿ ಬಾತು ಕೇತುದಿ ಇವನ್ನೆಲ್ಲ ಮಾಡಕ್ಕೆ ನೀನು ಅವ್ರು ಹಾಳಾಕತ್ತೆ. ಸರಿ ಯಾಕೆ ಊಟ ಮಾಡಿದ್ರೆ ತಗೋತಿದ್ದಿ? ಹೇಳಕ್ಕಿಲ್ಲ, ನಾನು ಹೇಳಕ್ಕಿಲ್ಲ. ಅತ್ತೆ ಹೇಳಿದ್ರೆ ಬೈತದೆ. ನನಗೆ ಹೇಳದೆ ನಿನ್ನ ಅಂದನ್ಗೆ ಏನಾದರೂ ಹೇಳಿದ್ರೆ ನಿನ್ನ ತಾಯಿ ಇಟ್ಬಿಡ್ತೀನಿ ಕೆಣ್ಣೆಗೆ ತಿವುದು ಅಂತ. ರಾತ್ರಿ ಬಂದ್ಬಿಟ್ಟಿದ್ದೇನೋ, ಹತ್ಕೊಂಡ್ತಿದ್ದೇನೋ. ಇಲ್ಲ ಮಾತಾಡ್ಬೇಡ, ಕೇಳ್ಕೊಂಡು ಹೊಡಿತದೆ ನನಗೆ. ಸರಿಗ ಪೆದ್ದಿಂಗಳು ಬಿಡ, ಕಳಿಸ್ಬಿಟ್ಟು ನಡಿ ಊಟ ಮಾಡಿಸ್ಕೊಡ. ಊಟ ಮಾಡು. ಊಟ ಬೇಡ, ನಾನು ಊಟ ಮಾಡಲ್ಲ. ನಾನು ಚಿಕನ್ ತರಿಸ್ಕೊಟ್ಟಿರೋದು ನಾನೇ, ನಿನ್ನ ಕಬಾಬ್ ಮಾಡ್ಕೊಡ್ಲಿ ಇಷ್ಟ ಅಂದ್ಬಿಟ್ಟು, ಅರ್ಥ ಆಯ್ತಾ? ಚಿಕನ್ ಪುಡಿ ತರಿಸ್ಕೊಟ್ಟಿರೋದು ನಾನೇ, ಮಟನ್ ತರಿಸ್ಕೊಟ್ಟಿರೋದು ನಾನೇ, ನಿನಗೋಸ್ಕರ ತರಿಸ್ಕೊಟ್ಟಿರೋದು. ಅವ್ವ ಮಧ್ಯಾಹ್ನ ಫೋನ್ ಮಾಡ್ತಾ ಇದ್ದು ಕೆಲಸಕ್ಕೆ, ಲೋ ಬಾಡ್ ತಗೋಬಲ್ಲ ಅಂತ. ಅದಕ್ಕೆ ನಾನು ಕೋಳಿ ಅಂಗಡಿಗೆ ಫೋನ್ ಮಾಡಿ 1 kg ಮಟನು 3 kg ಚಿಕನ್ ತಗೊಂಡು ಕೊಡು ಮನೆಗೆ ಅಂತ ಹೇಳಿರೋ ನಾನು. ನೀನು ಯಾಕೆ ತಿಂತಾನೆ ಮನೆ ಕತ್ತಾ ಇದ್ದಿ? ಒತ್ತು ನಾನು ನಿನಗೋಸ್ಕರ ತಂದಿರೋದು, ಅವ್ರು ತಿನ್ಲಿ ಅಂತ ತಂದಿದ್ದಾನ. ನಡಿ ಊಟ ಮಾಡ್ದ. ಒಂದು ಪೀಸ್ಲ ಏನಾದ ಪೀಸ್ಕೊಳ್ಳಿಲ್ಲವ? ಅತ್ತೆ ಬಾವಂದಿದ್ದು ಎಲ್ಲ ಊಟ ಮಾಡಿದ್ರು, ಅಮ್ಮ ಮಾವಯ್ಯ ಎಲ್ಲ, ಆಮೇಲೆ ಅತ್ತೆ ಎಲ್ಲ ಊಟ ಮಾಡಿದ್ರು. ನೀನ್ಯಾಕೆ ಊಟ ಮಾಡಿಲ್ಲ? ನಾನು ಗಂಡ ಬರ್ಲಿ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ದೆ. ಊಟ ಮಾಡ್ತಾನೆಯ ಕೆವ್ದಮ್ಮನು ಮಾವಯ್ಯನು ಊಟ ಮಾಡು ಮಾವಯ್ಯ ಬಾವಯ್ಯವರೆಲ್ಲ ಊಟ ಮಾಡು ಅಂತ ಅಂದ್ರು. ನಾನು ಗಂಡ ಬರ್ಲಿ ಅಂತ ಕೂತ್ಕೊಂಡೆ. ಒಂದು ಸಾರು ಮುಗಿಲ್ವಾ? ಎಲ್ಲರಿಗೂ ತಾಕಾಗಕ್ಕಿಲ್ಲ ಅಂದ್ಬಿಟ್ಟು ನಟ್ನಕ್ಕವ್ರಿಗೆ ಎಲ್ಲರಿಗೂ ಕೊಟ್ಟು
ಇಲ್ಲ ಎಂಥ ಬಡ್ಡಿ ಹಾಕ್ಲಿದ್ರು ಮನೇಲಿ ಎಂಥ ಬಡ್ಡಿ ಹಾಕ್ಲಿದ್ರು ಪಾಪ ಈ ಮಗಿನಂಗಿರೋ ಮನಸ್ಸೋದಕ್ಕೆ ಊಟ ಹಾಕಿಲ್ವಲ್ಲ ನಾನು ನೋಡ್ರಲ್ಲಿ ಮುಖ ಕರ್ಕೊಂಡು ಬಿಸಿಲಲ್ಲಿ ಬೆಂಕಿಲ್ಲ ತಿಕ್ಕರ್ಕೊಂಡು ಕೆಲಸ ಮಾಡ್ತಾ ಕೂತೀವಿ ಹಾಂ ಒಂದು 1000 ರೂಪಾಯಿ ಖರ್ಚಾಗದೆ ಮಟನ್ಗೆ ಆಗದೆ 550 ರೂಪಾಯಿ ಇನ್ನು ಮಿಕ್ಕಿದ 250 ರೂಪಾಯಿ ಸಾಲ ಕೊಡಬೇಕು ನಾನು ಚಿಕನ್ ದುಡ್ಡ ಹಾಂ ಮನೆಗೆ ತಗೊಂಡು ಕೊಡಿ ಉಣ್ಲಿ ಅಂತ ಅಂದರೆ ಎಲ್ಲ ತಿಂದ್ಬಿಟ್ಟು ಹಾಂ ಮಾಡ್ತೀನಿ ಈಗ ನಮ್ಮ ಮೌಂದಿಗ ನಾಟಕ ಬಣ್ಣ ಬೈಲೈತೆ ಈಗ ನಮ್ಮ ಮೌಂದು ನಾಟಕ ಹಾಡ್ಕೊ ಬರಲಿ ಪಾಪ ಹಾಂ ಇವೆಣ್ಗೆ ಏನು ಕೊಡೋದ್ರೆ ಗೋಳು ಅಂತ ಹೇಳ್ತಾ ಕೂತದಲ್ಲ ಸರಿ ಯಾಕೆ ಹೇಳ್ತಾ ಇದ್ದೀನಿ ನೀನು ನಕ್ಕ ಊಟ ಮಾಡುವಾಗ ನಾನು ನೋಡಂಗಿಲ್ವಂತೆ ನೋಡಿದ್ದೆ ಅವ್ರಿಗೆ ಬದುರಿ ಅಲ್ವಾ ಅಕ್ಕೆ ಹೊಟ್ಟೆ ನೋವು ಬಂದ್ಬಿಟ್ಟದಂತೆ ಕೂದು ತತ್ತೋಗ್ಬಿಟ್ಟದಂತೆ ಅತ್ತೆ ಹೇಳಿರೋದು ಹಂಗ ಅನ್ಬಿಟ್ಟು ಕಣ್ಣು ತದಿಲ್ವಂತೆ ಅಕ್ಕೆ ನೋಡ್ಬೇಕಂತಿತ್ತು ಅಕ್ಕೆ ಬಾದ್ಲಲ್ಲಿ ನಾನು ನಿಂತ್ಕೊಂಡು ಊಟ ಕೊಡ್ತಾ ಇದ್ದೆ ಆಗ ಕೊಟ್ಟಾಗ ನಕ್ನಕ್ಕಂತೂ ಹಾಲು ತತ್ತೊಂದು ಬಂದು ಮಗು ಅಂತು ಮಗಕ್ಕೆ ಹೋಗಿದ್ದೆ ಕೇಳ್ತ್ರಿ ಅದು ಅತ್ತಿ ಹಾಕ್ಬಿಟ್ಟಿದ್ದೀನಿ ನೀನು ಅಂದ್ಬಿಟ್ಟು ಅತ್ತೆ ಬೈದ್ಬಿಟ್ಟು ಆಗ ಯಾಕೆ ಇಲ್ಲಿ ನಿಂತಿದ್ದೀನಿ ನೀನು ಓದು ನೀನು ಬತ್ತು ಒತ್ತಕ್ಕಿಟ್ಟು ಮುಂದೆ ಅಂತ ಅತ್ತೆ ಬೈದ್ಬಿಟ್ಟು ಆಮೇಲೆ ನಾನು ನದಿದ್ದರಿದ್ದೇವಂತೆ ನಾನು ನಿಮ್ಮಪ್ಪ ಒಕ್ಕ ಬಂದು ಕೊಟ್ಟಿದ್ದಾನ ನಿಮ್ಮವ್ವ ಒಕ್ಕ ಬಂದು ಕೊಟ್ಟಿದ್ದಲ್ಲ ನೋಡ್ಕೊಂಡು ನಿಂತಿದ್ದಲ್ಲ ಬೇವತ್ತಿ ಮುಂದೆ ಅಂತ ಎಲ್ಲ ಅತ್ತೆ ಬೈತದೆ ಗಂಡ ನಾನು ಮಧ್ಯೆ ಆಗಬಾರ್ದಿತ್ತು ಸುಮ್ಕಿರ್ಮಲ್ಲ ಅದಕ್ಕೆ ಹಂಗಂದು ಏನೋ ಓದ್ಕೊಂಡೇಳೇನೋ ಓ ಯಾಕೆ ಮಾಡಳು ಒಬ್ಳಿಗೂ ಒಂಥರ ಸೊಸೆ ಮಾಡ್ತಾಳಲ್ಲ ಇವಳು ಕಕ್ಬಿಟ್ಟಿದ್ದಾಳ ನಾನು ಇಡ್ತೀನ ಓಡ್ಕೊಂಡ್ಬಿಡ್ತಾಳೆ ನಾನು ಇಡ್ತಿ ಅವ್ರನ್ನೆಲ್ಲ ತಂದೋಳೆ ನಮ್ಮವ್ವ ನಮ್ಮ ಅಣ್ಣೆಲ್ಲ ಮದುವೆ ಬಂದವ್ರೆ ನನ್ನ ಇಡ್ತಿಗೆ ಯಾಕೆ ಮೋಸ ಮಾಡ್ತಿದ್ದಾಳು ಅವ್ರು ನೋಡ್ರಿ ಮನೆಗೆ 1 ರೂಪಾಯಿ ಕೊಡಕ್ಕಿಲ್ಲ ದುಡ್ಡ ಓ ನಾನು ಏನೋ ಅವ್ವ ತಾಳು ಅವು ಎತ್ತ ಅವ್ನಿಗೆ ನಾನು ಏನೋ ಮಾತಾಡಬಾರ್ದು ಎಷ್ಟಿ ಬಂದಷ್ಟು ಚೇಂಜ್ ಅದ ಅಂತಾರೆ ಅಂದ್ಬಿಟ್ಟು ನಾನು ಇದ್ರೆ ಹಿಂಗೆಲ್ಲ ಮೋಸ ಮಾಡ್ತಿದ್ದಾರೆ ಇವರು ಕ್ಯಾವಡಮ್ಮ ಏನು ಮಾಡ್ತಾ ಕೂತಿದ್ದಾಳು ಯಾವುದಮ್ಗೆ ಹೇಳಿಲ್ಲ ಮುಸ್ತಿದ್ದ ನೀನು ಹೇಳ್ದಾನೆ ಅಂತಾನೆ ಹೇಳತ್ತು ನಂಗೆ ಓದಿತ್ತಿದ್ದಿ ಗಿದ್ದವ ಹೋದ್ರೆ ನಮ್ಮ ಮನೆಗೆ ಬರ್ಬೇಡ ನಿನ್ ಕತ್ತನ ಏನು ಹೇಳ್ಬೇಡ ನಂಗೆ ಅಂತ ಗಿದ್ದವ ಬೈತದೆ ಸರಿ ನಡಿ ಊಟ ಮಾಡ್ತಾ ಬೇಡ ಊಟನು ಬೇಡ ಏನು ಬೇಡ ಆಮಲ ಪಾಪ ಮಗಿನಂತವಳನ್ನ ಹಿಂಗೆಲ್ಲ ಹೊಟ್ಟೆ ಉಸ್ತಾವ್ರಲ್ಲ ಇವರು ಅಲ್ಲ ನಮ್ಮ ಊರು ಒಂದು ಚೂರೇ ಮನಸತ್ವ ಬೇಡ ಸರಿ ಪಾಪ ಇವಳಿಗೆ ಬಾಡು ಈ ತಿನ್ನೋದು ಉಣ್ಣೋದು ತುಂಬ ಇಷ್ಟ ಅಂತಿದ್ರಲ್ಲಿ ಅಕ್ಕಿಯರಿಗೆಲ್ಲ ಕೊಟ್ಬಿಟ್ಟು ನನ್ನ ಇರ್ತಿಗೆ ಇಕ್ಕಿಲ್ಲ ಅಂದರೆ ನನಗೆ ಕಳ್ಳು ಎಷ್ಟು ಚುರುಕಾಗ್ತದೆ ಗೊತ್ತಾ ಹಾಂ ಬೇಜಾರಾಯ್ತದೆ ಕಣಪ್ಪ ನನಗೆ ಹಿಂಗೆ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ ಈ ಕಾಲದಲ್ಲಿ ಅತ್ತೆ ಮಾವನ್ನೇ ಹೊಟ್ಟುಬಿಡ್ತಾರೆ ಅಂತಿದ್ರಲ್ಲಿ ಪಾಪ ನನ್ನ ಎದುರಿಗೆ ಬೈಗೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಯ್ತಾ ಕೂತವಳೆ ಅಂತೇವಳಿಗೆ ಹೊಟ್ಟೆ ಉಳಿತದೆ ಮದುವೆಗಿಂತ ಮುಂಚೆ ನೆನ್ಸ್ಕೊಂಡ್ರೆ ಐದ್ರ ಜೊತೆ ಆಟ ಆಡ್ಕೊಂಡು ಕೆರೆ ತಿರ್ಕೊಂಡು ನಿಂತಿದ್ಲು ಪಾಪ ಇವತ್ತು ಮನೇಲಿ ಕೂಡಾಕೊಂಡು ಹೆಂಗೋ ಬೈತಾವಳೆ ಅಂತ ನಾನು ಖುಷಿ ಪಡ್ತಾ ಇದ್ರೆ ನಮ್ಮವ್ವ ಹಿಂಗೆ ಮಾಡ್ಬಿಡ್ತಲ್ಲ ನನಗೆ ಒಂಥರ ಕಣ್ಣೀರು ಬಂದಂಗೆ ಆಯ್ತದೆ ಹೊಟ್ಟೆ ಕಳ್ಳಿಗೆ ಇಳ್ತಾ ಕೂತದೆ ಊಟ ಮಾಡಿಲ್ಲ ಅಂತಂದರೆ ಅಲ್ಲ ನಾನು ಯಾಕೆ ಬಾಡ್ ತಗೊಟ್ಟೆ ನಾನು ನಾನು ಯಾಕೆ ತಗೊಟ್ಟೆ ಅವು ಯಾಕಂಗೆ ಹೊಡೋದು ನಿಡ್ತಿಕೊಂಡ್ರೆ ಊಟ ಮಾಡಿ ಸುಮ್ಕಿರು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಯೂಟ್ಯೂಬ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು